ನಮ್ಮ ಮಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಿತ್ತೂರು, ಬೆಳ್ತಂಗಡಿ, ಸುಳ್ಯ, ಬಂಟ್ವಾಳ ಕಡಬ ತಾಲೂಕುಗಳನ್ನೊಳಗೊಂಡಂತಹ ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ಇವತ್ತು ಕೆಲವು ಆಯ್ದಂತಹ ಪಡಿತರ ಅಂಗಡಿಗಳ ಮುಂದೆ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡ್ತಾ ಇದೆ. ಪ್ರತಿ ತಿಂಗಳು ಒಬ್ಬರಿಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದೆ. ಆದ್ರೆ ಈ ಅಕ್ಕಿ ಕರಾವಳಿ ಭಾಗದಲ್ಲಿ ಉಪಯೋಗ ಶೂನ್ಯವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ನಮ್ಮ ಕರಾವಳಿಯ ಸಾಂಪ್ರದಾಯಿಕ ಆಹಾರ ಯಾವುದು ಅಂತ ಹೇಳಿದ್ರೆ ಕುಚ್ಚಲಕ್ಕಿ. ಇಲ್ಲಿನ ಎಲ್ಲಾ ಜಾತಿ ಧರ್ಮದವರು ಕೂಡ ಉಪಯೋಗಿಸುವಂತಹ ಅಕ್ಕಿ ಕುಚ್ಚಲಕ್ಕಿಯನ್ನಾಗಿರ್ತದೆ. ಆ ಬಿಳಿ ಅಕ್ಕಿ ಇಲ್ಲಿ ಉಪಯೋಗ ಶೂನ್ಯವಾದಂತಹ ಅಕ್ಕಿಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆ ಅಕ್ಕಿಯನ್ನು ಪಡ್ಕೊಂಡವರು ಕೂಡ ಆ ಅಕ್ಕಿಯನ್ನು ಯಾರಿಗಾದ್ರೂ ಮಾರಾಟ ಮಾಡುವಂತದ್ದು, ಆ ಮಾರಾಟ ಮಾಡುವಂತ ಅಕ್ಕಿ ಎಲ್ಲಿಯಾದ್ರೂ ಹೋಗಿ ಫ್ಲೋರ್ ಮಿಲ್ಗಳ ಮೂಲಕ ಅದು ಮತ್ತೆ ಕಮರ್ಷಿಯಲ್ ಉಪಯೋಗಕ್ಕೆ ಹೋಗ್ತಾ ಇದೆ. ಸರ್ಕಾರ ಯಾವ ಉದ್ದೇಶ ಇಟ್ಕೊಂಡು ಕೊಟ್ಟಿದೆ, ಆ ಉದ್ದೇಶ ಇಲ್ಲಿ ಈಡೇರ್ತಾ ಇಲ್ಲ. ಸರ್ಕಾರಗಳು ನಮ್ಮ ಜಿಲ್ಲೆಯನ್ನು, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆಗಳನ್ನು ಎಲ್ಲಾ ಸಂದರ್ಭದಲ್ಲಿಯೂ ಕೂಡ ಸರ್ಕಾರ ಕಡೆಗಣಿಸ್ತಾ ಇರುವಂತದ್ದನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿನ ಜನರ ಭಾವನೆಗಳಿಗೆ, ಸ್ವಾಭಿಮಾನಕ್ಕೆ, ಅವರ ಆಹಾರದ ಹಕ್ಕಿಗೆ, ಪ್ರತಿಯೊಂದಕ್ಕೂ ಕೂಡ ಇಲ್ಲಿನ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ಇಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳು ಕೂಡ ಅದೇ ರೀತಿಯಲ್ಲಿ ಯಾರು ಕೂಡ ಈ ವಿಚಾರದ ಬಗ್ಗೆ ಇಂದಿನವರೆಗೆ ಸದನದಲ್ಲಿ ಒಂದಕ್ಷರ ಮಾತನಾಡಲಿಲ್ಲ. ಇಲ್ಲಿ ದ್ವೇಷ ಭಾಷಣಗಳು, ಅದೇ ರೀತಿ ಇಲ್ಲಿನ ಕೋಮು ಗಲಭೆ ಮಾಡುವಂತದ್ದು, ಅದೇ ರೀತಿ ಏನಾದ್ರೂ ಕಾಂಟ್ರವರ್ಸಿ ಇದ್ರೆ ಅದನ್ನು ಮಾತನಾಡುವಂತದ್ದು, ಮತ್ತೆ ಇಲ್ಲಿನ ಶಾಸಕರು ಕಂಬಳದ ವಿಚಾರದ ಬಗ್ಗೆ ಮಾತನಾಡ್ತಾರೆ, ಕೋಳಿ ಅಂಕದ ವಿಚಾರದ ಬಗ್ಗೆ ಮಾತನಾಡ್ತಾರೆ. ಬೇರೆ ಬೇರೆ ಅಗತ್ಯ ಇಲ್ಲದ, ಜನಸಾಮಾನ್ಯರಿಗೆ ಅಗತ್ಯ ಇಲ್ಲದಂತಹ ಕೆಲವು ಭಾವನಾತ್ಮಕ ವಿಚಾರಗಳನ್ನು ಮಾತನಾಡಿಕೊಂಡು ಓಟು ಪಡೆಯುವಂತಹ ಕೆಲಸವನ್ನು ಮಾತ್ರ ಮಾಡ್ತಾರೆ ವಿನಃ ತಳಮಟ್ಟದ ಬಡವರ, ಅದೇ ರೀತಿ ಮಧ್ಯಮ ವರ್ಗದವರ ಸಮಸ್ಯೆ ಏನಿದೆ ಆ ಸಮಸ್ಯೆಯ ಬಗ್ಗೆ ಇಲ್ಲಿನ ಯಾವ ಶಾಸಕರು ಕೂಡ ಇಲ್ಲಿ ಧ್ವನಿ ಎತ್ತಾ ಇಲ್ಲ. ಆದ ಕಾರಣ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಾಜಕೀಯ ಪಕ್ಷವಾಗಿ ಅದಕ್ಕೆ ಜವಾಬ್ದಾರಿ ಇದೆ. ಇಲ್ಲಿರ್ತಕ್ಕಂತಹ ತಳ ಸಮುದಾಯಗಳ ಪ್ರತಿನಿಧಿಯಾಗಿ ಅವರ ಪರವಾಗಿ ನಾವು ಹೋರಾಟಗಳನ್ನು ಮಾಡಿಕೊಂಡು ಬಂದವರು. ನಾವು ಇವತ್ತು ಯಾಕೆ ಈ ರೀತಿಯಾದಂತಹ ಒಂದು ಸಾಂಕೇತಿಕವಾಗಿ ಒಂದು ಅಣಕು ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಈ ಅಕ್ಕಿಯನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ರಿಗೂ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ, ಎಲ್ಲಾ ತಿಂಗಳು ಕೊಡ್ಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ಇದು ಸರ್ಕಾರದ ಕೆಲಸ. ಸರ್ಕಾರ ನಾವು ಕೊಡುವಂತಹ ತೆರಿಗೆ ಹಣದಲ್ಲಿ, ನಾವು ಪಡೆಯುವಂತಹ ಒಂದು ಸೋಪಲ್ಲಿ ಕೂಡ ನಾವು ತೆರಿಗೆ ಕಟ್ತೇವೆ. ಈ ತೆರಿಗೆ ಹಣದಲ್ಲಿ ಅಲ್ಲಿ ಹೋಗುವಂತ GST ಇರ್ಬೋದು, ರಾಯಲ್ಟಿ ಇರ್ಬೋದು, ಇದರ ಮೂಲಕ ಬೇಕಿದೆ ಸರ್ಕಾರ ಒಳ್ಳೆಯದಾದಂತಹ ಆಹಾರ, ಶಿಕ್ಷಣ, ಆರೋಗ್ಯ ಇದನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಕೊಡಬೇಕಾದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಇವತ್ತು ಸರ್ಕಾರ ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇಲ್ಲ. ಆದ ಕಾರಣ ನಮಗೆ ಇದನ್ನು ಯಾವಾಗ್ಲೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತೊಂದು ಸಾಂಕೇತಿಕವಾಗಿ ಕೊಡುವ ಮೂಲಕ ಇಲ್ಲಿನ ಸರ್ಕಾರದ, ಇಲ್ಲಿನ ಜನಪ್ರತಿನಿಧಿಗಳ ಕಣ್ಣು ತೆರೆಸುವಂತ ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಇದನ್ನು ನೋಡಿ ಆದರೂ ಕೂಡ ಸರ್ಕಾರ ಮುಂದಿನ ತಿಂಗಳಲ್ಲಿ ಸಮಗ್ರವಾದಂತಹ ಒಂದು ಇಲ್ಲಿನ ಕುಚ್ಚಲಕ್ಕಿಯನ್ನು ಕೊಡಬೇಕು. ಅದೇ ರೀತಿ ಕೇರಳ ಸರ್ಕಾರ ಕೊಡುವಂತಹ ರೀತಿಯಲ್ಲಿ ವರ್ಷಕ್ಕೆ 3 ಸಲವ 4 ಸಲವ ಕೇರಳ ಸರ್ಕಾರ ಆಹಾರದ ಕಿಟ್ಗಳನ್ನ ವಿತರಿಸ್ತಾ ಇದೆ. ಆ ರೀತಿಯಾಗಿ ಇಲ್ಲಿಯೂ ಕೂಡ ನಮಗೆ ಅಕ್ಕಿ ಬೇಕಾದ್ರೆ 10 ಕೆಜಿ ಒಬ್ಬನಿಗೆ ಕೊಡುದು 5 ಕೆಜಿ ಮಾಡಿ, ಅದರೊಂದಿಗೆ ಬೇಳೆಕಾಳು, ಸಕ್ಕರೆ, ಸೋಪು, ಎಣ್ಣೆ ಇಂತಹ ವಸ್ತುಗಳನ್ನು ಕೊಟ್ರೆ ಅದರಿಂದ ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ಪ್ರಯೋಜನ ಆಗ್ತದೆ. ಇದನ್ನು ಸರ್ಕಾರ ಗಮನ ಹರಿಸಿಕೊಂಡು ಸರ್ಕಾರ ಈ ಬಗ್ಗೆ ವಿಶೇಷವಾದಂತಹ ಗಮನ ಹರಿಸಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ.